ಗೈಸ್, ವೆಲ್ಕಮ್ ಟು ದ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ರಿಪೋಸಿಷನ್ಸ್ ಬಗ್ಗೆ ಮಾತಾಡಿದ್ರಿ. ಇವಾಗ ಕಂಜಕ್ಷನ್ಸ್ ಬಗ್ಗೆ ಮಾತಾಡೋಣ. ಕಂಜಕ್ಷನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಬೇಸಿಕಲಿ ಟೂ ಸೆಂಟೆನ್ಸ್ ಆರ್ ಟೂ ವರ್ಡ್ಸ್ನ ಜಾಯಿನ್ ಮಾಡೋದಕ್ಕೆ ಕಂಜಕ್ಷನ್ಸ್. ಸೊ ಕಂಜಕ್ಷನ್ಸ್ ಆರ್ ಯೂಸ್ ಟು ಜಾಯಿನ್ ಟುಗೆದರ್ ಸೆಂಟೆನ್ಸ್ ಆರ್ ವರ್ಡ್ಸ್. ಸೊ there is a like 4 types of conjunctions. First ನೋಡಿದ್ರೆ coordinating conjunctions. What is mean by coordinating conjunctions ಅಂದ್ರೆ joins classes of equal rank. ಟೂ ಕ್ಲಾಸಸ್ನ ಜಾಯಿನ್ ಮಾಡುತ್ತೆ. ಆ ಟೂ ಕ್ಲಾಸಸ್ ಶುಡ್ ಬಿ ಈಕ್ವಲ್ ರ್ಯಾಂಕ್ ಆಗಿರ್ಬೇಕು ಆ ಟೂ ಕ್ಲಾಸಸ್. ಎಕ್ಸಾಂಪಲ್ ಅಂದ್ರೆ ಆ್ಯಂಡ್, ಬಟ್, ಫಾರ್, ಆಲ್ಸೋ, ಐದರ್ ಇದೆಲ್ಲಾನು ಈಕ್ವಲ್ ರ್ಯಾಂಕ್ ಅಲ್ಲಿ ಬರುತ್ತೆ. ಸೊ ಈ ಎರಡು ಇದನ್ನ ಸೆಂಟೆನ್ಸ್ ಅಲ್ಲಿ ಜಾಯಿನ್ ಮಾಡೋದಕ್ಕೆ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂತಾರೆ. ಎಕ್ಸಾಂಪಲ್, ರೋಹಿತ್ ಅಂಡ್ ಶ್ರೀಲತಾ ಗೋ ಟು ಸ್ಕೂಲ್. ಸೊ ಈ ಆ್ಯಂಡ್ ಅನ್ನೋದು ಈಕ್ವಲ್ ರ್ಯಾಂಕ್. ಸೊ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂತೀರಿ. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಸಬಾರ್ಡಿನೇಟಿಂಗ್ ಕಂಜಕ್ಷನ್. ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್ ಆರ್ ನಥಿಂಗ್ ಬಟ್ ಇದು ಜಾಯಿನ್ ಒನ್ ಕ್ಲಾಸ್ ಟು ಅನದರ್ ಆನ್ ವಿಚ್ ಇಟ್ ಡಿಪೆಂಡ್ಸ್ ಆನ್. ಸೊ ಒನ್ ಕ್ಲಾಸ್ನ ಇನ್ನೊಂದು ಕ್ಲಾಸ್ ಜೊತೆ ಜಾಯಿನ್ ಮಾಡುತ್ತೆ. ಆ ಅನದರ್ ಕ್ಲಾಸ್ ಏನಿರುತ್ತೋ ಅದ್ರ ಮೇಲೆ ಈ ಫಸ್ಟ್ ಕ್ಲಾಸ್ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್ ವರ್ಡ್ಸ್ ಬಂದ್ಬಿಟ್ಟು ಆಫ್ಟರ್, ಬಿಕಾಸ್, ಇಫ್, ದಟ್, ಥೋ ಅದೆಲ್ಲ ಕೂಡ ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್. ಒಂದು ಎಕ್ಸಾಂಪಲ್ ಹೇಳ್ತಾರೆ, ಹಿ ವೆಂಟ್ ಅವೇ ಬಿಕಾಸ್ ಈ ಗಾಟ್ ಬೋರ್ಡ್. ಇವನು ಹೊರಗಡೆ ಹೋದ ಅಂದರೆ ಲೈಕ್ ಸಮ್ ಒನ್, ಅಭಿ ಅಂತ ಇಟ್ಕೊ, ಅಭಿ ವೆಂಟ್ ಅವೇ ಏನಕ್ಕೆ. ಸೊ ಈ ಸೆಂಟೆನ್ಸ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಬಿಕಾಸ್ ಯೂಸ್ ಮಾಡೋದ್ರಿಂದ ಅಲ್ಲಿ ಗೊತ್ತಾಗ್ತಿದೆ ಈ ಗಾಟ್ ಬೋರ್ಡ್, ಅವನಿಗೆ ಬೋರ್ ಆಗಿತ್ತು ಅದಕ್ಕೆ ಅವನು ಹೊರಗಡೆ ಹೋದ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಕೋರಿಲೇಟಿವ್ ಕಂಜಕ್ಷನ್ಸ್. ಇಟ್ ಈಸ್ ನಥಿಂಗ್ ಬಟ್ ಕೋರಿಲೇಟಿವ್ ಕಂಜಕ್ಷನ್ಸ್ ನೇಮಲ್ಲೇ ಇದೆ, ಯಾವಾಗ್ಲೂ ಪೇರ್ ಆಗಿ ಇದನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಐದರ್, ಆರ್, ನೈದರ್, ನಾಟ್, ಬೋತ್, ಆ್ಯಂಡ್ ಆ ಥರ. ಎಕ್ಸಾಂಪಲ್, ಈ ವಿಸಿಟೆಡ್ ನಾಟ್ ಓನ್ಲಿ ಆಗ್ರಾ ಬಟ್ ಆಲ್ಸೋ ಡೆಲ್ಲಿ. ನೋಡಿ, ನಾಟ್ ಓನ್ಲಿ ಬಟ್ ಆಲ್ಸೋ ಈ ಥರ ಟುಗೆದರ್ ಯೂಸ್ ಮಾಡ್ತೀವಿ. ಅದನ್ನು ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತೀವಿ. ದೆನ್ ಕಮ್ ಟು ದ ಫೋರ್ತ್ ಒನ್, ಕಂಜಕ್ಟಿವ್ ಅಡ್ವರ್ಬ್ಸ್. ಸೊ ಯೂಸ್ ಟು ಕನೆಕ್ಟ್ ಟೂ ಸೆಂಟೆನ್ಸಸ್ ಆರ್ ಟೂ ಕ್ಲಾಸಸ್. ಇದು ಕ್ಲಾಸಸ್ನ ಅಥವಾ ಸೆಂಟೆನ್ಸ್ನ ಕನೆಕ್ಟ್ ಮಾಡೋದಕ್ಕೆ ಕಂಜಕ್ಟಿವ್ ಅಡ್ವರ್ಬ್ಸ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಆಲ್ಸೋ, ಹವೆವರ್, ಅದರ್ವೈಸ್, ಎನಿಹೌ ಈ ಥರ. ಸೊ ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ವರ್ಬ್. ವಾಟ್ ಯು ಮೀನ್ ಬೈ ವರ್ಬ್? ಸೊ ಆಲ್ರೆಡಿ ಎಲ್ರಿಗೂ ಇದು ಗೊತ್ತಿರುತ್ತೆ. ಎ ವರ್ಬ್ ರೆಫರ್ಸ್ ಟು ಆ್ಯನ್ ಆ್ಯಕ್ಷನ್. ವರ್ಬ್ ಅಂದ್ರೇ ಆ್ಯಕ್ಷನ್ನ ಡಿಸ್ಕ್ರೈಬ್ ಮಾಡುತ್ತೆ ವರ್ಬ್ ಅನ್ನೋದು. ಸೊ ಇಟ್ ಟೆಲ್ಸ್ ಅಬೌಟ್ ಆನ್ ಆ್ಯಕ್ಷನ್ ದಟ್ ಈಸ್ ಪರ್ಫಾರ್ಮ್ಡ್. ಒಂದು ಪರ್ಫಾರ್ಮ್ ಆಗಿರೋ ಆಕ್ಷನ್. ಇಟ್ ಟೆಲ್ಸ್ about the action perform ಆಗಿರೋ ಆಕ್ಷನ್ನ ಇದು ಹೇಳುತ್ತೆ. ಎಕ್ಸಾಂಪಲ್, ಒಂದು ಪರ್ಸನ್ ಅಥವಾ ಥಿಂಗ್ ಏನು ಮಾಡುತ್ತೆ ಅಂತ. ಎಕ್ಸಾಂಪಲ್, ಈ ಪ್ಲೇಸ್, ಇವನ್ ಪರ್ಸನ್ ಅವನು ಏನು ಮಾಡ್ತಿದ್ದಾನೆ, ಆಕ್ಷನ್ನು ಆಟ ಆಡ್ತಿದ್ದಾನೆ, ಈ ಪ್ಲೇಸ್. ಅದೇ ಥರ ದ ಡೋರ್ ಈಸ್ ಲಾಕ್ಡ್. ಅನ್ನೋದು ಆಕ್ಷನ್ನು, ಡೋರ್ ಅನ್ನೋದು ಥಿಂಗ್. ಸೊ ಇಲ್ಲಿ ಪರ್ಸನು ಇಲ್ಲಿ ಥಿಂಗ್ ಇಟ್ಕೊಂಡ್ಬಿಟ್ಟು ಅದೇನು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟು ವರ್ಬ್ಸಲ್ಲಿ ಟೂ ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಟ್ರಾನ್ಸಿಟಿವ್, ದೆನ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಇಂಟ್ರಾನ್ಸಿಟಿವ್. ಸೊ ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.